ಕ್ರಿಸ್ತೇಸುವಿನಲ್ಲಿ ಬಂಧುಗಳೇ, ಈ ಮುಂಜಾನೆಯ ಪ್ರಾರ್ಥನೆಗೋಸ್ಕರವಾಗಿ ದೇವರ ಪವಿತ್ರ ಹೆಸರಿನಲ್ಲಿ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಪವಿತ್ರ ಯೇಸು ಸಭೆಯ ಪರವಾಗಿ ಈ ಅನುದಿನದ ಜೀವನಕ್ಕೆ ಬೇಕಾದ ದೇವರ ವಾಕ್ಯದ ಆಹಾರವನ್ನು ನಾವು ಭುಜಿಸುವಾಗ, ದೇವರಿಗೆ ನಾವು ಪ್ರಥಮ ಸ್ಥಾನವನ್ನು ನಾವು ಕೊಡುವಾಗ, ದೇವರ ವಾಗ್ದಾನಕ್ಕೆ ಅನುಸಾರವಾಗಿ ಅವರೇ ಹೇಳಿದ್ದಾರೆ, ನನ್ನ ವಾಕ್ಯವನ್ನು ನೀವು ಅಳವಡಿಸಿಕೊಳ್ಳುವಾಗ ನನ್ನ ಆಶೀರ್ವಾದವನ್ನು ಹೊಂದುವಿರಿ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಇಂದಿನ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಂಥ ವಾಕ್ಯವು ಗಲಾತ್ಯರಿಗೆ ಬರೆದ ಪುಸ್ತಕದಲ್ಲಿ ಅಧ್ಯಾಯ 1 ವಾಕ್ಯ 18ರಿಂದ 24ರವರೆಗೂ. 3 ವರ್ಷಗಳಾದ ಮೇಲೆ ಕೇಫನ ಪರಿಚಯತೆಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ಕರ್ತನ ನಾಮದ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ನಾನು ನಿಮಗೆ ಬರೆಯುವ ಸಂಗತಿಗಳು ಸ್ವಲ್ಪವೇ ಎಂಬುದಕ್ಕೆ ಇಗೋ ದೇವರ ಸಾಕ್ಷಿ. ಆಮೇಲೆ ಸಿರಿಯಾ ಮತ್ತು ಕಿಲ್ಕಿಯ ಪ್ರಾಂತ್ಯಗಳಿಗೆ ಹೋದೆನು. ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ. ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮಾತನ್ನು ಈಗ ಪ್ರಸಿದ್ಧಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಇಂದಿನ ಈ ವಾಕ್ಯ ಕಿಂಚಿತ್ತು ಧ್ಯಾನಿಸುವಾಗ ಪೌಲನು ಇಂದಿನ ಜೀವನದಲ್ಲಿ ಸಭೆಯನ್ನು ಹಿಂಸಿಸುವನಾಗಿದ್ದನು. ಸತ್ಯವನ್ನು ಅರಿತುಕೊಂಡ ಮೇಲೆ ಅದೇ ಯೇಸುವನ್ನು ಪ್ರಚಾರಪಡಿಸುವನಾಗಿದ್ದಾನು ಎಂಬುದಾಗಿ ನೋಡಿದ್ದೇವೆ. ಆ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಪ್ರಿಯರೇ, ನಾವು ಕ್ರೈಸ್ತರನ್ನು ನಾವು ಅರಿಯದಂಥ ಅಂಧಕಾರದ ಜೀವನದಲ್ಲಿದ್ದಾಗ ನಾವು ಸಹ ದೇವರಿಗೆ ವಿರೋಧವಾದ ಕಾರ್ಯಗಳನ್ನು, ದೇವರಿಗೆ ಮೆಚ್ಚುಗೆ ಇಲ್ಲದಂಥ ಕಾರ್ಯಗಳನ್ನು ನಾವು ಮಾಡುತ್ತಿದ್ದೆವು. ಆದರೆ ಯೇಸು ಕ್ರಿಸ್ತನ ಅರಿತುಕೊಂಡಾಗ ನಮ್ಮ ಪ್ರಾರ್ಥನೆ ಜೀವನ ನಮ್ಮ ಜೀವನಕ್ಕೆ ಅಡಿಪಾಯವಾಗಿದ್ದರೆ ಪ್ರಾರ್ಥನೆ ಮುಖಾಂತರವಾಗಿ ಎಲ್ಲವನ್ನೂ ನಾವು ಪಡೆದುಕೊಳ್ಳಬಹುದು ಎಂಬುದಾಗಿ ನೋಡ್ತೇವೆ. ಆ ರೀತಿಯಾಗಿ ನಾವು ದೇವರ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಎಡೆಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು. ಲೂಕಾಸ್ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ ವಾಕ್ಯ 1ರಲ್ಲಿ ನೋಡಬೇಕಾದ್ರೆ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೋಡುವಾಗ, ನಾವು ಒಂದು ಕಾರ್ಯಕ್ಕೋಸ್ಕರವಾಗಿ ನಾವು ಬಯಸಿದ್ದು ಈಡೇರದೇ ಇರಬಹುದು, ಕೈಗೊಳ್ಳದೇ ಇರಬಹುದು, ಆದರೂ ಎಡೆಬಿಡದೆ ಅಪ್ಪ ಇದು ನಿಮಗೆ ಸಾಧ್ಯ, ಏನೇ ತಡೆಗಳಿದ್ದರೂ, ನಮ್ಮ ಪಾಪ ದೋಷಗಳಿದ್ದರೂ ದಯವಿಟ್ಟು ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಿಮ್ಮ ಆಶೀರ್ವಾದಕ್ಕೆ ಯೋಗ್ಯರಾಗುವಂತೆ ನಮ್ಮನ್ನು ನಡೆಸಿ ಎಂಬುದಾಗಿ ದಯವಿಟ್ಟು ತಂದೆ ಬಳಿ ಮಕ್ಕಳಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಮುಂಜಾನೆಯ ವೇಳೆಯಲ್ಲಿ ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವ ಒಂದು ವೇಳೆ ನಾವು ತಪ್ಪಿಸ್ಥರಾಗಿರುತ್ತೇವೆ, ಅನೇಕ ವಿಧದಲ್ಲಿ ದೇವರ ಮಹಿಮೆಯನ್ನು ಕಳೆದುಕೊಂಡಿರುತ್ತೇವೆ. ಆದರೂ ದೇವರ ಹತ್ರ ಕ್ಷಮಾಪಣೆಯನ್ನು ಕೇಳುವಾಗ ದೇವರು ಕ್ಷಮಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ಈ ದಿನದ ದುಡಿಮೆಯನ್ನು, ಇಂದಿನ ದುಡಿಮೆಯ ಪ್ರಯಾಸವನ್ನು, ನಮ್ಮ ಕುಟುಂಬದ ಮಕ್ಕಳನ್ನು ಎಲ್ಲರನ್ನು ಯೇಸು ಸ್ವಾಮಿ ಆಶೀರ್ವಾದ ಮಾಡುವರಾಗಿದ್ದಾರೆ. ಅದು ಮಾತ್ರವಲ್ಲದೆ ನಾವು ಅಸ್ವಸ್ಥರಾಗಿರುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ನಾವಿಂದು ಸ್ವಸ್ಥರಾಗಿ ಆರೋಗ್ಯವಾಗಿದ್ದೇವೆ, ಎಷ್ಟೋ ಜನರು ಅನಾರೋಗ್ಯರಿಂದಿದ್ದಾರೆ, ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಅವರನ್ನು ಮುಟ್ಟು, ಅವರನ್ನು ಆಶೀರ್ವಾದ ಮಾಡು, ಅವರನ್ನು ಆರೋಗ್ಯ ಕೊಡು ಎಂಬುದಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರು ಆಶೀರ್ವಾದ ಮಾಡುವರಾಗಿದ್ದಾರೆ. ಅದೇ ರೀತಿಯಾಗಿ ಇಂದ ನಮ್ಮ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ನಿಮ್ಮ ಎಲ್ಲ ಪ್ರಯಾಸವನ್ನು ದೇವರು ಯಶಸ್ಸುಗೊಳ್ಳುವಂತೆ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್.